ನಮಸ್ಕಾರ ಎಲ್ರಿಗೂ. ಅರ್ಜುನ್ ಸಿಮ್ ಬಾಂಡ್ ಟು ಬಿಲ್ಡ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಈ ವೆಯ್ಟ್ ಲಾಸ್ ವೆಯ್ಟ್ ಗೈನ್ ಅನ್ನೋ ಕಾನ್ಸೆಪ್ಟ್ ತಪ್ಪು. ಯಾಕೆಂತಂದ್ರೆ ಅದು ಫ್ಯಾಟ್ ಲಾಸ್ ಹಾಗೂ ಮಸಲ್ ಗೇನ್ ಆಗ್ಬೇಕು. ಈ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ನಾವು ಜಿಮ್ ಹೋಗಿದ ತಕ್ಷಣ ನಾವು ಚೆಕ್ ಮಾಡೋದು ವೆಯ್ಟ್. ಅದು ನಮ್ಮ ಬೋನ್ ವೆಯ್ಟ್ ಆಗಿರುತ್ತೆ, ಆರ್ಗನ್ ವೆಯ್ಟ್ ಆಗಿರುತ್ತೆ, ಮಸಲ್ ವೆಯ್ಟ್ ಆಗಿರುತ್ತೆ, ವಾಟರ್ ವೆಯ್ಟ್ ಆಗಿರುತ್ತೆ ಹಾಗೂ ಫ್ಯಾಟ್ ವೇಟ್. ಇದರಲ್ಲಿ ನಮ್ಗೆ ಕಮ್ಮಿ ಆಗ್ಬೇಕಾಗಿರೋದು ಫ್ಯಾಟ್, ಗೇನ್ ಆಗ್ಬೇಕಾಗಿರೋದು ಮಸಲ್. ಹೆಂಗೆ ಅಂತ ಅಂದ್ರೆ, ಈಗ ಸುಮಾರು ಜನ ಕೇಳಿರ್ತಾರೆ, ಜಿಮ್ ಅಲ್ಲಿ ಕೇಳ್ತಿರ್ತಾರೆ, ಸರ್ ನಾವು ವರ್ಕೌಟ್ ಮಾಡ್ತಿದೀವಿ, ಡಿಫ್ರೆನ್ಸ್ ಗೊತ್ತಾಗ್ತಿದೆ, ಆದ್ರೆ ವೆಯ್ಟ್ ಹಂಗೆ ಇದೆ ಅಂತ. ಕಾರಣ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 15 kg ಡಂಬಲ್ಸ್, ಇದು ಮಸಲ್ ವೆಯ್ಟ್. ಇದು ಬಾಕ್ಸಿಂಗ್ ಬ್ಯಾಗ್ 15 kg ಫ್ಯಾಟ್ ವೆಯ್ಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ, ಮತ್ತೆ ಲುಕ್ಸ್ ಇರಲ್ಲ. ಆದ್ರೆ ಮಸಲ್ ವೆಯ್ಟ್ ಲುಕ್ ಕೊಡುತ್ತೆ. ಸೊ ಅಲ್ಲಿ ಏನಾಗ್ತಿರುತ್ತೆ, ಫ್ಯಾಟ್ ಲಾಸ್ ಆಗ್ತಿರುತ್ತೆ ನಿಮ್ಗೆ. ಹಾಗೆ ಆಮೇಲೆ ಮಸಲ್ ಬಿಲ್ಡ್ ಆಗ್ತಿರೋದ್ರಿಂದ ಆ ಮಸಲ್ ವೆಯ್ಟ್ ನಿಮ್ಗೆ ಹಂಗೆ ರಿಟರ್ನ್ ಆಗ್ತಿರುತ್ತೆ, ಫ್ಯಾಟ್ ಕಮ್ಮಿ ಆಗ್ತಿರುತ್ತೆ. ಹಂಗಾಗಿ ನಿಮ್ ಬಾಡಿಲಿ ಆ ಸ್ಪೇಸ್ ಕಮ್ಮಿ ಆಗ್ತಾ ಬರುತ್ತೆ.